ಪ್ಲಸ್ ಇನ್ನೊಂದು ಕ್ರೇಜಿ ಏನಂದರೆ ಮಚ್ಚ ಈ ಸತಿ ಕನ್ಸಿಸ್ಟೆನ್ಸಿ ಯಾವ ಲೆವೆಲ್ ಅವರೇ ಅಂದರೆ ನೋಡು, ಟೇಬಲ್ ಟಾಪು ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪ್ ಇದರಲ್ಲಿ ಲೀಡಿಂಗಲ್ಲಿರೋದು, ಹೇಸಲ್ವುಡ್ ಪರ್ಪಲ್ ಕ್ಯಾಪು. ಸೊ ಇದಕ್ಕಿಂತ ಬೇಕಾ ಪರ್ಫಾರ್ಮೆನ್ಸು? ಜೊತೆಗೆ ನೋಡ್ಬೇಕಂದ್ರೆ ವಿರಾಟ್ ಕೊಹ್ಲಿ ಇದಾಗಲೇ ಆನ್ ಟ್ರ್ಯಾಕ್ ಫಾರ್ ಥರ್ಡ್ ಟೈಮ್ ಅನ್ಸುತ್ತಲ್ವಾ ಆರೆಂಜ್ ಕ್ಯಾಪ್ಗೆ. ಅದೇ ಹೇಳೋದು ಮಚ್ಚ, ಇವರೆಲ್ಲ ಅವನು ಹಂಗೆ ಚಚ್ತಾನೆ, ಇವನು ಹಿಂಗೆ ಚಚ್ತಾನೆ, ಅದು ಇದು ಒಂದು ದೊಡ್ಡದಾಗಿ ಹೇಳೋದು. ಏನು ಇವಾಗ ನೀನು ಹೆಂಗೆ ಚಚ್ಚೋನಿರಲಿ, ಇಫ್ ಅ ಪ್ಲೇಯರ್ ಕಾಂಟ್ ಬಿ ಡಿಪೆಂಡೆಬಲ್ ಮಚ್ಚ, ನಾನು ಹೇಳೋದು ಅವ್ನು ಚಚ್ಚಾಡ್ತಾನೆ, ಬಟ್ ಅವ್ನು ಯಾವಾಗ ಆಡ್ತಾನೆ ಹೇಳೋಕ್ಕಾಗಲ್ಲ. ಏನು ಯೂಸ್ ನೀನು ಅಂಥ ಪ್ಲೇಯರ್ನ ಹಿಡ್ಕೊಂಡು? ಬೇಕಾಗಿದ್ದ ಮ್ಯಾಚ್ ಆಡೇ ಇಲ್ಲ. ಇನ್ನೊಂದು ನಿನಗೆ ಬರೀ ಚಚ್ಚೋದು ಒಂದೇ ಅಲ್ಲ, ಕೆಲವು ಮ್ಯಾಚ್ ನಿಂತ್ಕೊಂಡು ಆಡಬೇಕಾ, ಸಿಚುವೇಶನ್ ಏನಿದೆ ಅದನ್ನು ಅನಲೈಸ್ ಮಾಡಿಬಿಟ್ಟು ಆಡೋದು. ಅದಕ್ಕೆ ಕೊಹ್ಲಿ ಯಾವಾಗಲೂ ಎಲ್ಲರೂ ಅಪ್ರಿಷಿಯೇಟ್ ಮಾಡೋದು. ಬಿಕಾಸ್ ಇವತ್ತು ನಾನು ನಿಂತ್ಕೋಬೇಕು, ನಾನು ನಿಂತ್ಕೊಂಡು ಆಡ್ತೀನಿ. ಇದು ಈ ಆಡಿಯನ್ಸಿಗೆ ಗೊತ್ತಾಗಲ್ಲ, ಏನು ಇವತ್ತು ಇಷ್ಟು ಸ್ಲೋ ರನ್ ರೇಟು, ಏನು ನಿನ್ನ ಟೀಮ್ ಗೆದ್ದರೆ ತಾನೇ ಮುಖ್ಯ. ನಿನ್ನ ರನ್ ರೇಟ್ ಇಟ್ಕೊಂಡು ಏನು ಮಾಡ್ತೀಯ ನೀನು? ಇಟ್ಸ್ ಅ ಟೀಮ್ ಗೇಮ್. ಸೊ ಆ ಕನ್ಸಿಸ್ಟೆನ್ಸಿ ಎಷ್ಟು ವರ್ಷದಿಂದ ಆಡ್ತಾ ಇರೋದು. ಸೊ ಈಗಲೂ ಬ್ರೋ 36 ಇಯರ್ಸಿಗೆ ಯಂಗ್ಸ್ಟರ್ಸ್ ಜೊತೆ ಇನ್ನೂ ಕಂಪೀಟ್ ಮಾಡ್ತಾ ಇರೋದು ಅಲ್ವಾ, ಲೀಗೇ ಬೇರೆ. ಅದೇ ಹೇಳ್ತಾ ಇರೋದು. ಇವ್ರು ಕೇಳಿದ್ರೆ ಇವ್ನು T20 ಪ್ಲೇಯರ್ ಅಲ್ಲ, ಅದು ಇದು ಒಂದು ದೊಡ್ಡದಾಗಿ ಮಾತಾಡ್ತಾರೆ. ಇನ್ನೊಂದು ಮೊನ್ನೆ ಮ್ಯಾಚಲ್ಲಿ ಇದಪ್ಪ, ಇವನ ಜೊತೆ ಯಾರು ದೇವದತ್ ಪಡಿಕಲ್ ಒಂದು ಹೊಡೆದಿದ್ದ ಶಾಟ್ಗೆ ಬೌಂಡ್ರಿ ಲೈನಲ್ಲಿ ಸ್ಟಾಪ್ ಮಾಡಿದ್ದಾರೆ ಮಚ್ಚ. ಅದನ್ನು ಇವ್ರು 4 ಹೋಗ್ತಿದ್ದನ್ನ ತಡೆದಿದ್ದವನು ಹೋಗ್ಬಿಟ್ಟು, ಇವ್ರು 4 ರನ್ ಓಡ್ಬಿಟ್ಟಿದ್ದಾರೆ. 4 ರನ್ನು. ಸೊ ಯಂಗ್ಸ್ಟರ್ನ ಆ ಲೆವೆಲ್ ಪುಷ್ ಮಾಡ್ತಾ ಇರೋದು. ಅವ್ನು ಮೀರ್ಸೋರ್ ಥರ ಯಾರು ಇಲ್ಲ ಬಿಡು. IPL ಅಲ್ಲೂ ಹೈಯೆಸ್ಟ್ ರನ್ಸ್ ಕೊಹ್ಲಿದೆ ಅಲ್ಲ ಬ್ರೋ, ಇನ್ನೇನಿದೆ ಮಾತಾಡೋಕ್ಕೆ? ಅಲ್ಲಿ ಡಿಬೇಟ್ ಎಂಡ್ ಆಗಿ ಹೋಗುತ್ತೆ, ಅಲ್ಲಿ ಸ್ಟ್ಯಾಟ್ಸ್ ತೆಗ್ದಾಗ ಡಿಬೇಟ್ ಮುಗ್ದೋಗುತ್ತೆ ಅಲ್ಲ. ಸೊ ಅದಕ್ಕಿಂತ ಮುಂಚೆ ಯಾರು ಎಷ್ಟು ಬೇಕಾದ್ರೂ ಮಾತಾಡ್ಕೋಬೋದು. ವಿಕ್ಟ್ರಿ ಒಂದಿರಲಿಲ್ಲ ಅಷ್ಟೇ ಆ ಸ್ಟ್ಯಾಟ್ಸಲ್ಲಿ. ಈಗ ಅದೊಂದು ಆ್ಯಡ್ ಆದರೆ ಚೆನ್ನಾಗಿರುತ್ತೆ. ಬಟ್ ಈ ಸಲ ಆ್ಯಕ್ಚುಲಿ ಕಪ್ ಹೊಡೆದ್ರೆ ನನಗೇನು ಅನ್ಸುತ್ತೆ, ಇಷ್ಟು ವರ್ಷ ಎಲ್ಲ ನೋಡಿದ್ರೆ ಒಂದು ಟೀಮಲ್ಲಿ ಹೆಂಗಂದ್ರೆ ತುಂಬ ಪ್ಲೇಯರ್ಸ್ ಇರ್ತಿದ್ರು, ಅಂದರೆ ತುಂಬ ನೇಮ್ ಇರೋ ಪ್ಲೇಯರ್ಸು. ಸೊ ಅವಾಗ ಹೆಂಗಾಗ್ತಿತ್ತು ಅಂದರೆ ಒಂದು ವಿಕ್ಟ್ರಿ ಬಂದಿದ್ರೆ ಒಂಥರ ಓವರ್ ಆಲ್ ಅದು ಡಿವೈಡ್ ಆಗೋಗ್ತಿತ್ತು ಆ್ಯಕ್ಚುಲಾಗಿ. ಬಟ್ ಇವಾಗ ಹಂಗೆ ನೋಡೋಕೆ ಹೋದರೆ RCBಯಲ್ಲಿ ಆ ಥರ ಹೆಸರು ಮಾಡಿರೋ ಪ್ಲೇಯರ್ ಅಂದರೆ ವಿರಾಟ್ ಕೊಹ್ಲಿ ಒಬ್ಬರೇ ಹಬ್ಬ ಕಾಣಿಸ್ತಾ ಇರೋದು. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನನಗೆ ಸ್ಟಾರ್ಟಿಂಗಲ್ಲಿ ಸ್ಕ್ವಾಡ್ ನೋಡಿದಾಗ ನಂಗೆ ಯಾವುದೋ ಇದೊಳ್ಳೆ ರಂಜಿ ಟ್ರೋಫಿ ಸ್ಕ್ವಾಡ್ ನೋಡ್ದಂಗೆ ಆಗೋಯ್ತು. ಒಂದು ಕೇಳಿರೋ ಹೆಸರುಗಳೇ ಇಲ್ಲ. ಒಂದು ವಿರಾಟ್ ಕೊಹ್ಲಿ ಗೊತ್ತಿತ್ತು, ಬಿಟ್ಟರೆ ಇವನು ಭುವನೇಶ್ವರ್ ಕುಮಾರ್ ಗೊತ್ತಿತ್ತು ಬೌಲಿಂಗಲ್ಲಿ. ಮಧ್ಯದಲ್ಲಿ ಇರೋರು ಒಬ್ರು ಆ ಥರ ಫೇಮಸ್ ಇರೋರ ಥರ ಇರಲಿಲ್ಲ. ಬಟ್ ಆ ಥರ ಟೀಮ್ ಹಿಡ್ಕೊಂಡು ಈ ಲೆವೆಲ್ ಪರ್ಫಾರ್ಮೆನ್ಸ್ ಕೊಡ್ತಾವ್ರೆ ಅಂದರೆ ಥರ ಸರ್ಪ್ರೈಸಿಂಗ್ ಆಗಿದೆ ಆ್ಯಕ್ಚುಲಿ ಪರ್ಫಾರ್ಮೆನ್ಸ್ ಇವ್ರದ್ದು. ಏನು ಹುಡುಗರಪ್ಪ